ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1 ಕಪ್ ಕಡಲೆ ಇದ್ದರೆ ರುಚಿಯಾದ ಈ ಸ್ವೀಟ್ಸ್ನ ನೀವು ತಯಾರಿಸ್ಬೋದು. ತುಂಬ ಟೇಸ್ಟಿಯಾಗಿರೋವಂತಹದ್ದು ಮತ್ತು ಹೆಲ್ತಿಯಾಗಿರೋವಂತಹ ಒಂದು ಸ್ವೀಟ್ಸ್ನ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಕಡಲೆ ತೊಗೊಂಡಿದ್ದೀನಿ. ಸೊ ಉರಿಗಡಲೆ ಅಂತೀವಲ್ಲ, ಅದನ್ನು ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಓಕೆ, ಈ ಕಡಲೆನ ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಈಗ ಇಲ್ಲಿ 1 ಕಪ್ ಕಡಲೆನ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸೊ ನಿಮಗೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು, ಬಟ್ ಬೆಲ್ಲನ ಕರಗಿಸಿ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸಕ್ಕರೆನ 1 ಕಪ್ಪೇ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ಸ್ ಇನ್ನೂ ಕಮ್ಮಿ ಬೇಕು ಅಂದರೆ ನೀವು ಇನ್ನೂ ಅರ್ಧ ಕಪ್ ಕೂಡ ತಗೋಬೋದು. ಓಕೆ, ಈಗ ಇಷ್ಟನ್ನು ಎರಡನ್ನೂ ಕೂಡ ಈಗ ಗ್ರೈಂಡ್ ಮಾಡ್ಕೊಂಬರೋಣ, ಪೌಡರ್ ಥರ ಮಾಡ್ಕೊಂಬರೋಣ. ಓಕೆ, ನೋಡಿ ಕಡಲೆ ಎಲ್ಲ ಚೆನ್ನಾಗಿ ಪೌಡರ್ ಆಗಿದೆ. ಸೊ ಇವಾಗ ಇದನ್ನು ಒಂದು ಕಡೆ ನಾವು ತೆಗೆದಿಟ್ಕೊಳ್ಳೋಣ. ಸೊ ನೋಡ್ಬೋದು ಇಲ್ಲಿ ಕಡಲೆ ನೋಡಿ ಫುಲ್ ಪೌಡರ್ ಥರ ಆಗಬೇಕು. ಜಾಸ್ತಿ 1-2 ನಿಮಿಷ ನೀವು ಗ್ರೈಂಡ್ ಮಾಡಿದ್ರೆ ಸಾಕು. ಓಕೆ, ತುಂಬ ಟೇಸ್ಟಿಯಾಗಿರೋಂತಹ ಒಂದು ಹಾಲ್ಕೋವಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಮೈದಾ ಉಪಯೋಗಿಸ್ದಲೇ ಇವತ್ತು ನಾನು ಮಾಡ್ತಿರೋವಂತಹ ಹಾಲ್ಕೋವಾ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ನ ಒಂದು ತಟ್ಟೆಯಲ್ಲಿ ಹಾಕಿ ಫಸ್ಟಿಗೆ ನಾನು ಇಟ್ಕೊಂಡಿದ್ದೀನಿ. ಓಕೆ, ಬಟರ್ ಪೇಪರ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂದರೆ ನೀವು ತಟ್ಟೆ ಕೂಡ ಹಾಕೋಬೋದು. ಇಲ್ಲಿ ಒಂದು ಪ್ಯಾನಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಅಥವಾ ಆಯಿಲ್, ಅಡುಗೆ ಎಣ್ಣೆ ಇರುತ್ತಲ್ಲ, ಸೊ ಅದನ್ನು ಕೂಡ ಉಪಯೋಗಿಸ್ಬೋದು ಅಥವಾ ತುಪ್ಪ ಉಪಯೋಗಿಸ್ಬೋದು. ನಾನಿಲ್ಲಿ ತುಪ್ಪನೇ ಉಪಯೋಗಿಸಿದ್ದೀನಿ. ಇದನ್ನು ಒಂದು 2 ನಿಮಿಷ ನಾವು ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ. 2 ನಿಮಿಷ ಬಿಸಿಯಾಗಿ ಸ್ವಲ್ಪ ತಣ್ಣಗಾಗಲಿ. ಓಕೆ, ಫುಲ್ ಬಿಸಿ ಇದ್ದಾಗ, ಎಣ್ಣೆ ಬಿಸಿ ಇದ್ದಾಗ ನೀವು ಈ ಪೌಡರ್ನ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾಗಬೇಕು. ನಂತರ ಈಗ ನಾವು ಗ್ರೈಂಡ್ ಮಾಡಿರೋಂತಹ ಪೌಡರ್ ಇದೆಯಲ್ಲ, ಕಡಲೆ ಮತ್ತು ಸಕ್ಕರೆ, ಅದೆರಡೂ ಕೂಡ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾವಾಗಲಾದರೂ ಅಷ್ಟೇ ನೀವು ಕಡಲೆ ಇದ್ದಾಗ ಈ ರುಚಿಯಾದ ಸ್ವೀಟ್ಸ್ನ ಯಾವಾಗ ಬೇಕಿದ್ರೂ ತಯಾರಿಸ್ಬೋದು. ಖಂಡಿತವಾಗ್ಲೂ ಒಂದು ಬರ್ಫಿ ಥರನೇ ಇದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಖಂಡಿತವಾಗ್ಲೂ ಮಾಡಿ ತಿಂದರೆ ಇದನ್ನು ಮತ್ತೆ ಮತ್ತೆ ಕೂಡ ಮಾಡ್ಕೋತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ಯಾಕೆಂದರೆ ಇದು ಹಾಲ್ಕೋವಾ ತಿಂದಷ್ಟೇ ಸ್ವೀಟಾಗಿ ರುಚಿಯಾಗಿ ಕೂಡ ಇರುತ್ತೆ, ಮತ್ತು ಇದು ಹೆಲ್ತಿಯಾಗಿರೋವಂತಹ ಒಂದು ಸ್ವೀಟ್ ಕೂಡ ಹೌದು. ಓಕೆ, ಈಗ ಎಲ್ಲದನ್ನು ಹಾಕಿ ನಾನು ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೇ ಥರ ಇರಬೇಕು. ನಿಮಗೆ ಹಾಲ್ಕೋವಾ ಥರನೇ ಬರಬೇಕು ಅಂತಂದರೆ ಬರ್ಫಿ, ಸೊ ಹೀಗೇ ಇರಲಿ. ಇದು ಜಾಸ್ತಿ ನೀರು ಥರ ಏನು ಬೇಡ, ಹೀಗೇ ಇದ್ದರೆ ಸಾಕು. ನೋಡಿ, ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ತುಂಬ ಈಸಿಯಾಗಿ ನೀವು ಹಾಲ್ಕೋವಾನ ಮನೆಯಲ್ಲಿ ಮಾಡ್ಕೋಬೋದು. ಸೊ ಈಗ ಇದು ಕರೆಕ್ಟಾಗಿದೆ, ನಾನು ಮಿಕ್ಸ್ ಮಾಡಿದ ನಂತರ ಇದು ಕರೆಕ್ಟಾಗಿದೆ ಅಂತ ನನಗೆ ಅನಿಸಿದೆ. ಇವಾಗ ಇಲ್ಲಿ ಬಟರ್ ಪೇಪರಿಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಗ್ರೀಸ್ ಮಾಡೋಣ. ಓಕೆ, ಗ್ರೀಸ್ ಮಾಡಿದ ನಂತರ ಇವಾಗ ನಾವು ರೆಡಿ ಮಾಡಿರೋವಂತಹ ಹಾಲ್ಕೋವಾ ಪೌಡರ್ನ ಹಾಕ್ಕೊಳ್ಳೋಣ. ಓಕೆ, ಸೊ ತುಂಬ ಟೇಸ್ಟಿಯಾಗಿರೋಂತಹ ಒಂದು ಬರ್ಫಿನ ಫ್ರೆಂಡ್ಸ್, ನಾನು ಹಾಗೆ ಮಿಲ್ಕ್ ಪೌಡರ್ ಪೇಡ ಮಾಡೋದು ಹೇಗೆ, ಮತ್ತು ಮಿಲ್ಕ್ ಪೇಡ ಕೂಡ ನಾನು ಸಾಕಷ್ಟು ಪೇಡ ಮತ್ತು ಬರ್ಫಿಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈಗ ತಟ್ಟೆಗೆ ನಾವು ಹಾಕಿ ಅದನ್ನು ಸ್ವಲ್ಪ ಮೇಲೆಲ್ಲ ನೀಟಾಗಿ ಅದಕ್ಕೆ ಒಂದು ಶೇಪ್ ಕೊಡೋಣ. ನೋಡ್ತಾ ಇದ್ದೀರಲ್ಲ. ಸೊ ಇದನ್ನು ಒಂದು 5 ನಿಮಿಷ ನಾವು ಸೆಟ್ ಆಗೋದಕ್ಕೆ ಬಿಡೋಣ. ಜಾಸ್ತಿ ಟೈಮ್ ಬೇಡ, ಜಸ್ಟ್ 5 ನಿಮಿಷ ಇದ್ದರೆ ಸಾಕು ಫ್ರೆಂಡ್ಸ್. ಓಕೆ, ನೀವು ಸುಮಾರು ಸಲ ಎಲ್ಲ ಹಾಲ್ಕೋವಾ ಮಾಡೋದಕ್ಕೆ ಮನೇಲಿ ರೆಡಿ ಮಾಡಿರ್ತೀರ, ಬಟ್ ಅದು ತುಂಬ ತೆಳ್ಳಗಾಗಿ ಕರೆಕ್ಟಾಗಿ ಬಂದಿರಲ್ಲ. ಬಟ್ ಈ ಥರ ಮಾಡಿದ್ರೆ ಖಂಡಿತವಾಗ್ಲೂ ಪಕ್ಕ ನಿಮಗೆ ಒಳ್ಳೆ ರುಚಿಯಾಗಿರೋಂಥ ಒಂದು ಕಡಲೆ ಹಾಲ್ಕೋವಾ ರೆಡಿ ಆಗುತ್ತೆ. ಸೊ ಇವಾಗ ನಾನು ನೋಡಿ 5 ನಿಮಿಷ ಬಿಟ್ಟು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಯಾವ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗೂ ಕೂಡ ಕಟ್ ಮಾಡ್ಕೋಬೋದು. ಹಾಲ್ಕೋವಾ ಎಲ್ಲ ಹೇಗಿರುತ್ತೋ ಅದೇ ಥರ ಕಟ್ ಮಾಡ್ಕೋಬೋದು, ಇಲ್ಲ ಬರ್ಫಿ ಥರ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಬರ್ಫಿ ಥರ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಹೇಗೆ ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು ಸ್ಟೋರ್ ಮಾಡಿ ಒಂದು 15 ದಿನ ಅಥವಾ 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇವಾಗ ನಾನು ಅದನ್ನು ಒಂದು ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಸೊ ನೋಡ್ಬೋದು ಇಲ್ಲಿ ಎಲ್ಲೂ ಕಟ್ ಆಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ. ಓಕೆ, 1 ಕಪ್ ಕಡಲೆಯಿಂದ ರುಚಿಯಾದ ಹಾಲ್ಕೋವಾನ ತಯಾರಿಸೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು.